ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ CP+ನ 360 ಡಿಗ್ರಿ ವೈಫೈ ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಫುಲ್ 360 ಡಿಗ್ರಿನ ವೈಫೈ ಕ್ಯಾಮ್ರಾ ವಿತ್ ನಿಮಗೆ ಇದು ವರ್ಕ್ ವಿತ್ ಅಲೆಕ್ಸಾ ಮತ್ತು ಗೂಗಲ್ ಜೊತೆ ನಿಮಗೆ ಇದು ವರ್ಕ್ ಆಗುತ್ತೆ. ಸೊ ನೋಡಿ, ಇಲ್ಲಿ ನಿಮಗೆ ಕಾಣುತ್ತಲ್ಲ CP+ ಕಂಪ್ನಿದು ಈಸಿ ಕ್ಯಾಮ್ E21a ಅಂತ ಕಂಪ್ನಿ ಮಾಡಲ್ ಇದು. ಸೊ ನಿಮಗೆ 2MP ಫುಲ್ HD ಕ್ಯಾಮ್ರಾ ಅಂದರೆ ನಿಮಗೆ 1080p ರೆಕಾರ್ಡಿಂಗ್ ಮತ್ತು ನಿಮಗೆ ಇದರಲ್ಲಿ ಬರುತ್ತೆ. ಸೊ ಮತ್ತು ನಿಮಗೆ ಫುಲ್ ಇದು 360 ರೊಟೇಟಬಲ್ಲು, ನಿಮಗೆ ಫುಲ್ಲು 360 ರೊಟೇಟ್ ಆಗುತ್ತೆ ಮತ್ತು 120 ಡಿಗ್ರಿ ನಿಮಗೆ ಲೀನಿಯರ್ ಆಗಿ ನಿಮಗೆ ರೊಟೇಟ್ ಆಗುತ್ತೆ. ಸೊ ನೋಡಿ, ಹಿಂಗೆ ಮೇಲೆ ಕೆಳಗೆ ನಿಮಗೆ ರೊಟೇಟ್ ಆಗುತ್ತೆ. ಸೊ ನೋಡಿ, ಈ ಬಾಕ್ಸ್ ಕಾಣ್ತಿದೆಯಲ್ಲ ನಿಮಗೆ. ಸೊ ಹೋಮ್ ಆನ್ ಯುವರ್ ಫೋನ್ ಸೆಕ್ಯೂರಿಟಿ ಕ್ಯಾಮ್ರಾ ಅಂತ ನೋಡಿ, ಇಲ್ಲಿ ಫುಲ್ HD 1080pಯಲ್ಲಿ ಬರುತ್ತೆ ನಮಗೆ. ಮತ್ತು ನಿಮಗೆ 2 ವೇ ವಾಯ್ಸ್ ಬರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಎಲ್ಲಾರ ನೀವು ಆಚೆ ಹೋದಾಗ ಇದನ್ನು ಆಚೆ ನೀವು ಫಿಟ್ ಮಾಡಿ ಹೋಗಿರ್ತೀರ, ಯಾರ್ಯಾರ ನಿಮಗೆ ಕಾಣಿದ್ರೆ ನಿಮಗೆ ನಾವು ಫೋನಲ್ಲಿಂದ ಮಾತಾಡ್ಬೋದು. ಅಂದರೆ ನಾವು ಫೋನಲ್ಲಿ ಏನಾರ ನಾವು ಅವ್ರಿಗೆ ಅಲರ್ಟ್ ಮಾಡಿದ್ರೆ, ಸೊ ಇದರೊಳಗೆ ಒಂದು ಸ್ಪೀಕರ್ ಇದೆ, ಆ ಸ್ಪೀಕರಿಂದ ನಮ್ಮ ವಾಯ್ಸ್ ಅನ್ನೋದು ಆಚೆ ಬರುತ್ತೆ. ಸೊ ನೋಡಿ ನಿಮಗೆ. ಮತ್ತು ಮೋಷನ್ ಅಲರ್ಟ್ ಫ್ರೆಂಡ್ಸ್, ನಿಮಗೆ ಈ ಕ್ಯಾಮ್ರಾ ಮುಂದೆ ಮೋಷನ್ ಅಲರ್ಟ್ ಆದರೆ, ಸೊ ಕ್ಯಾಮ್ರಾ ಆ ಮೋಷನ್ ಎಲ್ಲೆಲ್ಲಿ ಓಡಾಡುತ್ತೋ ಫುಲ್ಲು 360 ರೊಟೇಟ್ ಆಗುತ್ತೆ. ಸೊ ಮತ್ತು ನಮಗೊಂದು ನೋಟಿಫಿಕೇಷನನ್ನು ಸೆಂಡ್ ಮಾಡುತ್ತೆ ನಮ್ಮ ಮೊಬೈಲ್ಗೆ. ಸೊ ನೋಡ್ಬೋದು ನಿಮಗೆ, ಇದು ನನಗೆ ಜಸ್ಟ್ 2500 ರುಪೀಸ್ಗೆ ಆಫ್ಲೈನ್ ಮಾರ್ಕೆಟಲ್ಲಿ ಸಿಕ್ಕಿದೆ, ಇನ್ಕ್ಲೂಡಿಂಗ್ GST ಫ್ರೆಂಡ್ಸ್ ಇದು. ಸೊ ಈಗ ಫಸ್ಟು ನಾನು ಇಲ್ಲಿ ಇದಕ್ಕೆ ಆ್ಯಪನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಗೂಗಲ್ ಪ್ಲೇ ಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ, ಅಥವಾ ನೀವು ಇಲ್ಲಿ QR ಕೋಡ್ಗೆ ಇದೆಯಲ್ಲ ಸ್ಕ್ಯಾನ್ ಮಾಡಿ ನಿಮಗೆ ಸಿಗುತ್ತೆ. ಸೊ ಫಸ್ಟಿಗೆ ಏನು ಮಾಡೋಣ ಅಂದರೆ, ನಾನು ಇಲ್ಲಿ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ನೋಡಿದ್ರೆ ನಮಗೆ ಇಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಅನ್ನೋದು ಸಿಗುತ್ತೆ, ಇದು ಕ್ಯಾಮರಾನ. ಮತ್ತು ಇದು ನಮ್ಮ ಬಿಲ್ಲನ್ನು ನಾವು ಸೈಡ್ಗಿಡೋಣ. ಸೊ ಇದು ನಿಮಗೆ 2 ಇಯರ್ಸ್ ಕಂಪನಿ ವಾರಂಟಿ ಸಹ ಕೊಡ್ತಿದ್ದಾನೆ. 2 ಇಯರ್ಸ್ ಒಳಗೆ ನಿಮ್ಗೆ ಏನೇ ಪ್ರಾಬ್ಲಮ್ ಅಂದರೂ ಅವ್ರು ನಿಮಗೆ ರಿಪೇರಿ ಅಥವಾ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಸೊ ಇದ್ರ ಬೈಲಿಂಗ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ನೀವು ಅಲ್ಲಿಂದ ಬೈ ಮಾಡ್ಬೋದು ಇದನ್ನು. ಸೊ ನೋಡಿ, ಇಲ್ಲಿ ಫಸ್ಟ್ ಇದು ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಇದು ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ನಾನು ಸೇಮ್ ನಮ್ಮ ಒಂದು ವೈಫೈ ಸ್ಮಾರ್ಟ್ ಬಲ್ಪನ್ನು ವಿಪ್ರೋ ಕಂಪ್ನಿದು ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ, ಸೇಮ್ ಸೆಟ್ಟಿಂಗ್ ಫ್ರೆಂಡ್ಸ್. ಸೊ ನಾನು ಹೇಳ್ತೀನಿ ನಿಮ್ಗೆ ಯಾವ ಥರ ಇದನ್ನು ಇದು ಮಾಡಬೇಕು ಅಂತ. ಸೊ ನಮಗೆ ಮತ್ತೆ ಇಲ್ಲಿ ಒಂದು ಮೈಕ್ರೋ SD ಕಾರ್ಡ್ ಹಾಕಬೇಕಾಗುತ್ತೆ. ಸೊ ಅಪ್ ಟು ನೀವು 128 GB ಹಾಕ್ಬೋದು, ಯಾಕಂದರೆ ರೆಕಾರ್ಡಿಂಗ್ ಸೇವ್ ಆಗಬೇಕಂದ್ರೆ ನಮಗೆ SD ಕಾರ್ಡ್ ಬೇಕಾಗುತ್ತೆ. SD ಕಾರ್ಡಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಇದು ನಾವು ಸಪ್ರೇಟಾಗಿ ಒಂದು SD ಕಾರ್ಡ್ ತೊಗೊಂಡು ಇದರೊಳಗೆ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಇದನ್ನು ನಮ್ಮ ಯೂಸರ್ ಮ್ಯಾನ್ಯಲ್ ಸೈಡಿಗೆ ತೆಗೆದ್ರೆ, ಸೊ ನೋಡಿ ಫಸ್ಟ್ ನಮಗಿಲ್ಲಿ ಒಂದು ಕೆಳಗೆ ಬಾಕ್ಸ್ ಕಾಣ್ತಿದೆ. ಸೊ ಈ ಬಾಕ್ಸ್ ತೆಗಿಯೋಣ, ಈ ಬಾಕ್ಸ್ ಸೈಡ್ ಇಡೋಣ. ಸೊ ನಮಗೆ ನೆಕ್ಸ್ಟ್ ಬರೋದೇ ನೋಡಿ, ಇಲ್ಲಿ ಫಸ್ಟು ಸೊ ಈ ಬಾಕ್ಸನ್ನು ಸೈಡ್ಗೆ ಇಡೋಣ. ಸೊ ನೋಡಿ, ನಿಮಗೆ ಕಾಣ್ತಿರ್ಬೋದು ಎಷ್ಟು ತುಂಬ ಕ್ಯೂಟಾಗಿ ಚಿಕ್ಕದಾಗಿದೆ 360 ಡಿಗ್ರಿನ ವೈಫೈ ಕ್ಯಾಮ್ರಾ. ಸೊ ನೋಡಿ, ಇಲ್ಲಿ ಕವರ್ ಇತ್ತು, ತೆಗೆದಾಕಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ನಿಮಗೆ. ಫುಲ್ಲು ಕಡಿಮೆ ಅಂದರೆ ತುಂಬ ಸಣ್ಣದಾಗಿದೆ ಫ್ರೆಂಡ್ಸ್. ಇಲ್ಲಿ ನಮಗೆ ನೋಡಿ, ಇಲ್ಲಿ ಲ್ಯಾನ್ ಪೋರ್ಟ್ ಇದೆ, ನೀವು ಬೇಕಾದ್ರೆ ಡೈರೆಕ್ಟಾಗಿ ಲ್ಯಾನನ್ನು ಕನೆಕ್ಟ್ ಮಾಡ್ಬೋದು ಇದಕ್ಕೆ ನೀವು. ಸೊ ಮತ್ತು ಒಂದು ರೀಸೆಟ್ ಬಟನ್ ಇದೆ, ಮತ್ತು DC 5 volts ಇನ್ಪುಟ್ಟನ್ನು ನೀವು ತಿಳ್ಕೊಡ್ಬೇಕಾಗುತ್ತೆ. ಸೊ ಇದೆಲ್ಲ ಈ ಅಡಾಪ್ಟರ್ ಎಲ್ಲ ಇದರೊಳಗೆ ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಮತ್ತು ಕೆಳಗೆ ನೋಡಿದ್ರೆ ನಮಗೆ ಒಂದು ಮೌಂಟಿಂಗ್ ಸ್ಕ್ರೂ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಈ ಸ್ಕ್ರೂಗೆ ಇದು ಸ್ಟ್ಯಾಂಡ್ ಒಂದು ಬರುತ್ತೆ, ಈ ಸ್ಟ್ಯಾಂಡ್ ಇದೆ ತೋರಿಸ್ತೀನಿ ಎಕ್ಸೆಸರೀಸಲ್ಲಿ. ಸೊ ನೋಡಿ, ನಿಮಗೆ ಇಲ್ಲಿ 2 ವೇ ಆಡಿಯೋ ಇದೆ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಸ್ಪೀಕರ್ ಇದೆ, ನಿಮಗೆ ಮೇನ್ ಸ್ಪೀಕರ್ ಬರುತ್ತೆ. ಇದು ಬಂದು ಮೈಕ್ ಫ್ರೆಂಡ್ಸ್. ಅಂದರೆ ನೀವು ಇಲ್ಲಿ ಈ ಕ್ಯಾಮರಾ ಮುಂದೆ ಏನೇ ನಡೆದ್ರೂ ನಮಗೆ ನಮ್ಮ ಮೊಬೈಲಲ್ಲಿ ವಾಯ್ಸ್ ಅನ್ನೋದು ರೆಕಾರ್ಡ್ ಆಗಿ ತೋರಿಸುತ್ತೆ ಫ್ರೆಂಡ್ಸ್. ಸೊ ಈಗ ನೋಡೋಣ, ಫಸ್ಟ್ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಮ್ಮ ಸಪ್ರೇಟ್ ಆಕ್ಸೆಸರೀಸ್ ಏನೇನು ಕೊಟ್ಟಿದ್ದೇನೆ ಅಂತ. ಸೊ ಈ ಬಾಕ್ಸನ್ನು ನಾವು ಓಪನ್ ಮಾಡಿಕೊಂಡ್ರೆ, ಸೊ ನಮಗಿಲ್ಲೊಂದು 5 voltsನ ಅಡಾಪ್ಟರ್ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ನೋಡಿ, ಓಪನ್ ಮಾಡ್ತೀನಿ ಈಗ. ಸೊ ನೋಡಿದ್ರಲ್ಲ 5 voltsನ ಎಷ್ಟು ಆ್ಯಂಪ್ಸ್ ನೋಡೋಣ ಒಂದು ನಿಮಿಷ. ಸೊ ನೋಡಿ, ನಿಮಗೆ 5 volts 1 ಆ್ಯಂಪ್ಸ್ನ ಒಂದು AC to DC ಅಡಾಪ್ಟರ್ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಇಲ್ಲಿ ನಿಮಗೆ, ಇದಕ್ಕೆ ಪವರ್ ಸಪ್ಲೈಗೋಸ್ಕರ. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡಿಕೊಂಡ್ರೆ ಒಂದು ಕೇಬಲನ್ನು ಕೊಟ್ಟಿದ್ದಾನೆ ಇಲ್ಲಿ. ನಾನು ಆಲ್ಮೋಸ್ಟ್ USB ಟೈಪ್ ಎಕ್ಸ್ಪೆಕ್ಟ್ ಮಾಡಿದ್ದೆ.
ಸೊ ಇಲ್ಲಿ USB ಟೈಪ್ ಕೊಟ್ಟಿಲ್ಲ ಇವನು. ಸೊ ಇಲ್ಲಿ ನೋಡಿ ನಿಮಗೆ ಕಾಣ್ತಿರ್ಬೋದು, ಚಿಕ್ಕದಾದ ಓಲ್ಡ್ ಟೈಪ್ ಪಿನ್ನನ್ನು ಕೊಟ್ಟಿದ್ದಾನೆ. ಇದು ಹೆಸರು ನನಗೂ ಗೊತ್ತಿಲ್ಲ. ಸೊ ನಿಮಗೆ ಇದು ತುಂಬ ಲಾಂಗ್ ಇದೆ ವೈರು, ಆಲ್ಮೋಸ್ಟ್ ಒಂದು 1.5 ಮೀಟರ್ವರೆಗೂ ಇದೆ ನಮಗೆ ವೈರ್. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಇದೆಲ್ಲ ಬಿಟ್ಟರೆ ನಮಗೆ ನೆಕ್ಸ್ಟ್ ಇರೋದು ನೋಡಿ ಮೌಂಟಿಂಗ್ ಕ್ಲ್ಯಾಂಪ್ ಕೊಟ್ಟಿದ್ದಾನೆ. ಸೊ ನಾವು ಇಲ್ಲಿ ನೋಡ್ಬೋದು. ಈಗ ಇದನ್ನು ಓಪನ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಮೌಂಟಿಂಗ್ ಕ್ಲ್ಯಾಂಪ್ ಇದೆ. ಅದು ಬಿಟ್ಟರೆ ನಮಗಿರೋ 2 ಸ್ಕ್ರೂಸ್ ಕೊಟ್ಟಿದ್ದಾನೆ ಫಿಟ್ಟಿಂಗೋಸ್ಕರ. ಸೊ ಈ ಬಾಕ್ಸ್ನ ನಾವು ಸೈಡ್ಗೆ ಇಟ್ಟರೆ ಈಗ ಈ ಮೌಂಟಿಂಗ್ ಕ್ಲ್ಯಾಂಪ್ ಇದೆ ನೋಡಿ, ಕಾಣ್ತಿದೆಯಲ್ಲ. ಸೊ ನಾವಿಲ್ಲಿ ಮೌಂಟಿಂಗ್ ಕ್ಲ್ಯಾಂಪನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ನೋಡಿ, ಅಡ್ಜಸ್ಟೇಬಲ್ ಇದೆ, ಸಿಂಗಲ್ ಒಂದೊಂದು ಥ್ರೆಡ್ ಲಾಕಿಂಗ್ ಇದೆ ನಿಮಗೆ. ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಇದನ್ನು ನಮ್ಮ ಬ್ಯಾಕ್ ಕ್ಯಾಮ್ರಾ ಹಿಂದೆ ನೋಡಿ ಇಲ್ಲಿ ಕಾಣುತ್ತಲ್ಲ, ಇದ್ರ ಜೊತೆ ಇಲ್ಲಿ ಹಾಕಿ ಟೈಟ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು ನಾವು. ಸೊ ನಾವು ಈಗ ಇದನ್ನು ರಿಮೂವ್ ಮಾಡೋಣ. ಸೊ ರಿಮೂವ್ ಮಾಡಿದ್ರೆ ನಮಗೆ ಇಲ್ಲಿ 2 ಹೋಲ್ಸ್ ಇದೆ. ಈ ಹೋಲ್ಸನ್ನು ನಾವು ಎಲ್ಲಿ ನಾವು ಹಾಕಬೇಕಾಗುತ್ತೋ ಅಲ್ಲಿಗೆ ನಾವು ಇದನ್ನು ಸ್ಕ್ರೂಸ್ ಮತ್ತು ಬೋಲ್ಟನ್ನು ಯೂಸ್ ಮಾಡಿಕೊಂಡು ಗೋಡೆಗೆ ಆಗ್ಬೋದು ಅಥವಾ ಎಲ್ಲ ಫಿಟ್ ಮಾಡ್ತೀರಾ ನೀವು ಅಲ್ಲಿ ಫಿಟ್ ಮಾಡ್ಬೋದು ಇದನ್ನು. ಸೊ ಈಗ ಇದನ್ನು ಸೈಡ್ಗಿಟ್ಟರೆ ನಾವು ಸೊ ನೋಡ್ಬೋದು, ನಿಮ್ಗೆ ಇಲ್ಲಿ ಕ್ಯಾಮ್ರಾ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಈಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಅಡಾಪ್ಟರನ್ನು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಇದಕ್ಕೆ ಪವರನ್ನು ಕೊಡ್ತೀನಿ. ಸೊ ಈ ಕೇಬಲನ್ನು ನಾನು ರಿಮೂವ್ ಮಾಡಿದೆ. ಸೊ ಈ ಅಡಾಪ್ಟರನ್ನು ನಾನು USB ಜೊತೆ ಕನೆಕ್ಟ್ ಮಾಡಿ, ಸೊ ಇದನ್ನು ಈ ಪಿನ್ನನ್ನು ನಾವು ಇಲ್ಲಿ ನೋಡಿ ಇಲ್ಲಿ ಕಾಣುತ್ತೆ DC 5 ವೋಲ್ಟ್ಸ್ ಇನ್ ಅಂತ, ಅಲ್ಲಿ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ನಾನು ಇದನ್ನು ನಮ್ಮ AC ಪವರ್ ಕಾರ್ಡ್ ಜೊತೆ ನಾನು ಕನೆಕ್ಟ್ ಮಾಡ್ತೀನಿ. ಸೊ ನಾನೀಗ ಪವರ್ ಕಾರ್ಡನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ಒಂದು 10 ಇಂದ 15 ಸೆಕೆಂಡ್ಸ್ಗೆ ಇದು ಬೂಟಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಸೊ ನಾನು ಆಲ್ರೆಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ವೈಫೈನ ಕನೆಕ್ಟ್ ಮಾಡಿದ್ದೆ. ಸೊ ನೋಡಿ ವೈಫೈ ಕನೆಕ್ಷನ್ ಸಕ್ಸಸ್ ಅಂತ ಬಂತು, ನೋಡಿದ್ರಲ್ಲ. ನಿಮ್ಗೆ ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಇದೆ ನಿಮಗೆ. ಸೊ ಈಗ ನೋಡಿ ಇಲ್ಲಿ ನನ್ನ ಮೊಬೈಲಲ್ಲಿ ಫಸ್ಟ್ ಈಗ ನೋಡಿದ್ರೆ ಇದನ್ನು ಸೈಡ್ಗೆ ಇಡೋಣ ಕ್ಯಾಮ್ರಾನ. ಮೊಬೈಲಲ್ಲಿ ನಮಗೆ ಫಸ್ಟ್ ಇಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ನಾವು ಪ್ಲೇಸ್ಟೋರಲ್ಲಿ ಈಸಿ ಕ್ಯಾಮ್ ಪ್ಲಸ್ ಅಂತ ಆ್ಯಪ್ ಇದೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ನಾವು ಸೇಮ್ ಫಸ್ಟ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಸೈನಪ್ ಆಗಬೇಕಾ ಅಥವಾ ಸೈನ್ ಇನ್ ಮಾಡಬೇಕಾ ಅಂತ ನಿಮಗೆ ಕೇಳುತ್ತೆ. ಸೊ ನೀವು ಹೊಸ್ದಾಗಿ ಯೂಸ್ ಮಾಡ್ತೀರಿ ಸೈನಪ್ ಮಾಡ್ಕೊಂಬಿಡಿ, ಏನಿಲ್ಲ ಜಸ್ಟ್ ನಿಮ್ಮ ಇಮೇಲ್ ಪಾಸ್ವರ್ಡನ್ನು ಕೇಳುತ್ತೆ. ಕಂಟ್ರಿ ಕೊಟ್ಟರೆ ನಿಮಗೆ ಸೈನಪ್ ಆಗುತ್ತೆ. ಸೊ ನೆಕ್ಸ್ಟ್ ಫಸ್ಟ್ ಓಪನ್ ಆಗಿದ ತಕ್ಷಣ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ ಡಿವೈಸ್ ಲಿಸ್ಟಲ್ಲಿ, ಅಲ್ಲಿ ಕೊಡಿ. ಸೊ ಇಲ್ಲಿ ನಿಮ್ದು ಯಾವ ಮಾಡಲ್ಸ್ ನೋಡಿ ಡಿಫ್ರೆಂಟ್ ಮಾಡಲ್ಸ್ ಇದೆ. ಸೊ ನಂದಿಲ್ಲಿ CP E21a ಅಂತ ಇದನ್ನು ನಾನು ಕೊಟ್ಟಿದ್ದೀನಿ. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಕೊಡುತ್ತೆ. ಇಲ್ಲಿ ನಿಮಗೆ ಒಂದು ಸಣ್ಣದಾಗಿ ಬ್ಲೂ ಲೈಟ್ ಕಾಣ್ತಿರ್ಬೋದಲ್ಲ. ಸೊ ಇದು ಪೇರಿಂಗ್ ಮಾಡಲ್ ಇದ್ದಾಗ ಈ ಬ್ಲೂ ಲೈಟ್ ಅನ್ನೋದು ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದಾಗ ನಾವು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಕೊಟ್ಟು ನೆಕ್ಸ್ಟ್ ಕೊಡೋಣ. ಸೊ ನಿಮಗೆ ಇದು ಓನ್ಲಿ 2.4 GHz ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು ನೋಡಿದ್ರೆ ಈಗ 5 GHz ವರ್ಕ್ ಆಗಲ್ಲ. ನಮ್ಮ ವೈಫೈ ಜೊತೆ ಕನೆಕ್ಟ್ ಮಾಡೋದಕ್ಕೆ ಒಂದು ಪಾಸ್ವರ್ಡ್ ಬೇಕಾಗುತ್ತೆ. ಪಾಸ್ವರ್ಡ್ ಹಾಕ್ತೀವಿ ಈಗ ನೋಡಿ. ಸೊ ಒನ್ಸ್ ಪಾಸ್ವರ್ಡ್ ಹಾಕಿದ್ಮೇಲೆ ನಾವು ನೆಕ್ಸ್ಟ್ ಅಂತ ಕೊಡೋಣ. ಸೊ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ, ಕ್ಯಾಮ್ರಾ ಮುಂದೆ ನಮ್ಮ ಈ QR ಕೋಡನ್ನು ಇಡಬೇಕು. ಇಲ್ಲೊಂದು ಸ್ಕ್ಯಾನರ್ ಇದೆ, ಅದು ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆಗಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಕ್ಯಾಮ್ರಾ ಅನ್ನೋದು ಕನೆಕ್ಟ್ ಆಗುತ್ತೆ. ಸೊ ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ, ನನಗೇನು ಬೇಕಿಲ್ಲ ಇದು. ಸೊ ಈಗ ನಾನು ವಾಪಸ್ ಹೋಗಿ ಸೊ ನೋಡಿ ಇಲ್ಲಿ ಕಾಣ್ತಿರ್ಬೋದು CP E21a ಅಂತ ಕ್ಯಾಮ್ರಾ ಇದೆಯಲ್ಲ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ನೋಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟು ನನಗೆ ನನ್ನ ಫೇಸ್ ಬರ್ತಿದೆ, ಯಾಕಂದರೆ ಕ್ಯಾಮ್ರಾ ಬಂದು ಇಲ್ಲೇ ಫೇಸ್ ಮಾಡ್ತಿದೆ. ಸೊ ಈಗ ನೋಡಿ, ಈಗ ನಾನು ಜಸ್ಟ್ ಏನಿಲ್ಲ ಇಲ್ಲಿ ಬರ್ತಾ ಇದೆ ಅಲ್ವಾ, ಇದನ್ನು ಹಿಂಗೆ ರೈಟ್ಗೆ ಸ್ಲೈಡ್ ಮಾಡಿ ನೋಡಿ, ನಿಮಗೆ ಕ್ಯಾಮ್ರಾ ಅನ್ನೋದು ಈಸಿಯಾಗಿ ರೊಟೇಟ್ ಆಯ್ತಲ್ವಾ. ಸೊ ನೋಡಿ ಮತ್ತೆ ನಿಮಗೆ ಇದ್ರ ಮುಂದೆ ಇಲ್ಲಿ ಮೋಷನ್ ಸೆನ್ಸರ್ ಇದೆ. ಅದಕ್ಕೆ ಏನಾರ ಮೋಷನ್ ಸೆನ್ಸ್ ಆಗಿದ ತಕ್ಷಣ ನೋಡಿ ಈಗ ಅಲ್ಲಿ ನೋಟಿಫಿಕೇಶನ್ ಬಂತು ನೋಡಿದ್ರಲ್ಲ, ಮೋಷನ್ ಡಿಟೆಕ್ಟೆಡ್ ಅಂತ ಆ ಥರ ಬರುತ್ತೆ. ಸೊ ನೋಡಿ ನಾನು ಜಸ್ಟ್ ಈ ಥರ ಇದು ಮಾಡ್ತಿದ್ದೀನಿ, ಕ್ಯಾಮ್ರಾ ಅನ್ನೋದು ರೊಟೇಟ್ ಆಗ್ತಿದೆ. ಸೊ ಮತ್ತೆ ನಮಗೆ ಇಲ್ಲಿ ಈಗ 120 ಡಿಗ್ರಿ ಹಿಂಗೆ ಲೀನಿಯರ್ ಆಗಿ ರೊಟೇಟ್ ಆಗುತ್ತೆ ನೋಡಿ. ಸೊ ನೋಡಿ ಇಲ್ಲಿ ಕಾಣುತ್ತಲ್ಲ ನಿಮಗೆ.
ಸೊ ನೋಡಿ, ಈಗ ಇಲ್ಲಿ ಈ ಥರ ರೊಟೇಟ್ ಮಾಡ್ತೀನಿ ಮೇಲೆ ಕೆಳಗೆ. ಸೊ ನೋಡಿ, ಇಲ್ಲಿಗ ಅದು ಮೇಲೆ ಹೋಯ್ತು. ಸೊ ಮತ್ತೆ ಕೆಳಗೆ ಕೊಡ್ತೀನಿ, ಕೆಳಗೆ ಬಂತು ಕ್ಯಾಮ್ರಾ. ಸೊ ನೋಡಿದ್ರಲ್ಲ, ಈ ಥರ ಅದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಕ್ಯಾಮ್ರಾ ಬಂದು. ಮತ್ತು ನಿಮಗೆ ಫುಲ್ಲು 1080p HD ಕ್ವಾಲಿಟಿ ಕೊಡುತ್ತೆ. ನೋಡಿ, ನಿಮಗೆ ಇನ್ನೊಂದು ಸರಿ ಬಂತು ಮೋಷನ್ ಡಿಟೆಕ್ಟೆಡ್ ಅಂತ. ಸೊ ನಮಗೆ ನೋಡಿ ಇಲ್ಲಿ ಫುಲ್ HD ಕ್ವಾಲಿಟಿ ಇದೆ. ಸೊ ನಮಗೆ ನೆಕ್ಸ್ಟ್ ಇಲ್ಲಿ ಒಂದು ಕಾಲ್ ಆಪ್ಷನ್ ಇದೆ. ಕಾಲ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ವಾಯ್ಸ್ ಅನ್ನೋದು ಇದಕ್ಕೆ ಕಾಲ್ ರಿಸೀವ್ ಮಾಡಿ ನಮಗೆ ಇದರಲ್ಲಿ ಏನು ವಾಯ್ಸ್ ಇದು ಪಕ್ಕದಲ್ಲಿ ಏನು ನಡೀತಿದೆಯೋ ಆ ವಾಯ್ಸನ್ನು ಸಹ ನಮಗೆ ಇಲ್ಲಿ ತೋರಿಸುತ್ತೆ. ನೋಡಿ, ಈಗ ಕಾಲ್ ಕೊಡ್ತೀನಿ. ಸೊ ನೋಡಿದ್ರಲ್ಲ, ಸೊ ನನ್ನ ಪಕ್ಕದಲ್ಲೇ ಇರೋದಕ್ಕೆ ವಾಯ್ಸ್ ಆ ಥರ ಬರ್ತಿದೆ. ಸೊ ನೋಡಿ, ಸೊ ಈ ಥರ ಈಗ ಇಲ್ಲಿ ನಮ್ಮ ಕ್ಯಾಮ್ರಾ ಬಂದು ವರ್ಕ್ ಆಗುತ್ತೆ. ಸೊ ಟೋಟಲ್ ಆಗಿ ಈಗ ನಾನು ಇಲ್ಲಿ ಫುಲ್ 360 ಡಿಗ್ರಿ ರೊಟೇಟ್ ಮಾಡ್ತೀನಿ. ನೋಡಿ, ಈಗ 180 ನಿಧಾನಕ್ಕೊಂದು ಈ ಥರ. ಸೊ ನೋಡಿ, ನಿಮಗೆ ಒನ್ ಟೈಮ್ ಫುಲ್ 360 ಡಿಗ್ರಿ ರೊಟೇಟ್ ಆಯಿತು. ಸೊ ನೀವು ಇದನ್ನು ಆಚೆ ಎಲ್ಲಿ ಬೇಕಾದ್ರೂ ಹೋದಾಗ ಇದು ವೈಫೈ ಜೊತೆ ಕನೆಕ್ಟ್ ಆಗಿದೆ. ಥ್ರೂ ಇಂಟರ್ನೆಟ್ಟಲ್ಲಿ ನೀವು ಇದನ್ನು ಈಸಿಯಾಗಿ ನೋಡ್ಕೊಬೋದು ಫ್ರೆಂಡ್ಸ್. ಈಗ ಮನೇಲಿ ನೀವು ಈ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀರಾ, ಸಪೋಸ್ ನೀವು ಎಲ್ಲಾರು ಔಟ್ಸೈಡ್ ಹೋಗಿದ್ದೀರಾ, ಸೊ ನೀವೀಗ ನೋಡಬೇಕು ಅಂದಾಗ ನಿಮಗೆ ಜಸ್ಟ್ ಇಂಟರ್ನೆಟ್ಟಲ್ಲಿದ್ದಾಗ ಈ ಆ್ಯಪನ್ನು ಓಪನ್ ಮಾಡಿಬಿಟ್ಟು ನೋಡಿದ್ರೆ ನಿಮಗೆ ಕಾಣುತ್ತೆ ಏನು ನಮ್ಮ ಈ ಕ್ಯಾಮ್ರಾ ಏನೇನು ರೆಕಾರ್ಡಿಂಗ್ ಮಾಡುತ್ತೋ ಅದೆಲ್ಲ ಫುಲ್ ನಮಗೆ ಕಾಣುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ. ಮತ್ತು ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆ, ನಿಮಗೆ ಫೋಟೋವನ್ನು ಕ್ಲಿಕ್ ಮಾಡುತ್ತೆ. ಇಲ್ಲಿ ನಿಮಗೆ ಫೋಟೋ ಕ್ಲಿಕ್ ಆಯ್ತು ಈಗ. ಸೊ ನಾವು ಯಾವಾಗಾರ ನೈಟ್ ಟೈಮ್ಸ್ ಯಾರಾರ ಇದ್ದಾಗ ಫೋಟೋ ಕ್ಲಿಕ್ ಮಾಡಬೇಕು ಅಂದರೆ ಕ್ಲಿಕ್ ಮಾಡ್ಕೊಬೋದು. ಸೊ ನಮಗೆ ಇಲ್ಲಿ ನೆಕ್ಸ್ಟು ಫುಲ್ ಸ್ಕ್ರೀನ್ ಬರುತ್ತೆ, ಫುಲ್ ಸ್ಕ್ರೀನ್ ಆಪ್ಷನ್ನು. ಸೊ ನೋಡಿ, ಈಗ ಇಲ್ಲಿ ಫುಲ್ ಸ್ಕ್ರೀನ್ ಆಪ್ಷನ್ ಬಂತು. ಫುಲ್ ಸ್ಕ್ರೀನ್ ಆಪ್ಷನ್ ಆಯಿತು. ಮತ್ತು ನಾವೀಗ ವಾಪಸ್ಸು ಆಚೆ ಹೋಗಬೇಕು ಅಂದರೆ ಸೊ ಈಗ ನಾರ್ಮಲ್ ಬಂತು. ಸೊ ಮತ್ತು ನಮಗೆ ಇಲ್ಲಿ ವೀಡಿಯೋ ರೆಕಾರ್ಡಿಂಗ್ ಆಪ್ಷನ್ ಇದೆ. ಸೊ ನಾವು ವೀಡಿಯೋ ರೆಕಾರ್ಡಿಂಗ್ ಆಪ್ಷನ್ಗೆ ಹಾಕಿದ್ರೆ ನಾವು ಇಲ್ಲಿ ಯಾವಾಗ ವೀಡಿಯೋ ರೆಕಾರ್ಡಿಂಗ್ ಆಪ್ಷನ್ ಹಾಕ್ತೀವೋ ಅವಾಗೆಲ್ಲ ಫುಲ್ ವೀಡಿಯೋ ರೆಕಾರ್ಡ್ ಆಗುತ್ತೆ. ಸೊ ನಮಗೆ ಮೋರ್ ಆಪ್ಷನ್ಸ್ ಬಂದರೆ ಇಲ್ಲಿ ನೋಡಿ ಮೋಷನ್ ಡಿಟೆಕ್ಟಿಂಗ್ ಇದೆ, ಮೋಷನ್ ಟ್ರ್ಯಾಕಿಂಗ್ ಇದೆ. ಸೊ ಮೋಷನ್ ಟ್ರ್ಯಾಕಿಂಗ್ ಏನಂದರೆ ಈಗ ಒಂದು ಮೋಷನ್ ಡಿಟೆಕ್ಟ್ ಆಗಿದ ತಕ್ಷಣ ಆ ಮೋಷನ್ ಯಾವ ಕಡೆ ಮೂವ್ ಆಗ್ತಿರ್ತೀಯೋ ಅದನ್ನು ಆ ಮೋಷನ್ ಅದು ಡಿಸ್ಟೆನ್ಸ್ನ ಕಳ್ಕೊಳೋವರೆಗೂ ಆ ಮೋಷನ್ ಎಲ್ಲೆಲ್ಲಿ ಮೂವ್ ಆಗುತ್ತೋ ಫುಲ್ 360 ಡಿಗ್ರಿ ನಿಮಗೆ ರೊಟೇಟ್ ಆಗುತ್ತೆ. ಸೊ ಈಗ ಒಂದು ಮೋಷನ್ ಡಿಟೆಕ್ಟ್ ಆಯಿತು ಅಂದರೆ ಆ ಮೋಷನ್ನೇ ನಾವು ಮುಂದೆ ಹೋಗ್ತಾ ಇದೆ ಮೋಷನ್, ಆ ಮೋಷನ್ನೇ ರೊಟೇಟ್ ಆಗಿ ಅದು ಕ್ಯಾಪ್ಚರ್ ಮಾಡುತ್ತೆ ಫ್ರೆಂಡ್ಸ್ ಇದರಲ್ಲಿ. ಮತ್ತು ನಮಗೆ ಪ್ಲೇಬ್ಯಾಕ್ ಇದೆ, ಡಿಫ್ರೆಂಟ್ ಮೋಡ್ಸ್ ಇದೆ ನೋಡಿ. ಪ್ರೈವೇಟ್ ಮೋಡ್ ಅಂತಿದೆ, ಥೀಮ್ಸ್ ಕಲರ್ ಚೇಂಜ್ ಮಾಡ್ಬೋದು. ಸೊ ಮತ್ತು ನಮಗೆ ಇಲ್ಲಿ ಮೋಷನ್ ಡಿಟೆಕ್ಟ್ ಇದೆ. ಅಲ್ಲ ಹಿಂಗೆ ಮೋಷನ್ ಡಿಟೆಕ್ಟ್ಸಲ್ಲಿ ನಮಗೆ ಬಂತಲ್ಲ ಏನು ಒಂದು ನೋಟಿಫಿಕೇಷನ್ ಬಂತಲ್ವ ಮೋಷನ್ ಡಿಟೆಕ್ಟ್ ಆದಾಗ, ಆ ಥರ ಇದೆಲ್ಲ ಫುಲ್ ವರ್ಕ್ ಆಗುತ್ತೆ. ಸೊ ಈಗ ನೋಡ್ಬೋದು, ಈ ಮೋಷನ್ ಡಿಟೆಕ್ಟ್ ನಾನು ಆನ್ ಮಾಡಿದ್ದೀನಿ. ಆಫ್ ಬೇಕಂದರೆ ಆನ್ ಮಾಡ್ಕೊಳ್ಳಿ, ನಾನು ಆಫ್ ಮಾಡ್ಬೋದು. ಸೊ ಇಷ್ಟು ಆಪ್ಷನ್ಸ್ ನಮಗೆ ಈ ಕ್ಯಾಮ್ರಾದಲ್ಲಿ ಸಿಗುತ್ತೆ. ಸೊ ನಮಗೆ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಇದನ್ನು ಸೈಡ್ಗಿಡೋಣ. ಸೊ ನೋಡಿದ್ರೆ ಇಲ್ಲಿ ಸೊ ಇಲ್ಲಿ ನಾವು ಕೆಳಗೆ ಒಂದು SD ಕಾರ್ಡ್ ಹಾಕೋಕ್ಕೆ ಆಪ್ಷನ್ ಇದೆ, ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ಸೊ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನಾವು SD ಕಾರ್ಡನ್ನು ಇನ್ಸರ್ಟ್ ಮಾಡ್ಕೊಬೋದು. ಅಪ್ ಟು 128 GB ನೀವು SD ಕಾರ್ಡನ್ನು ಹಾಕ್ಕೊಬೋದು. ಸೊ ನಿಮಗೆ ಇಲ್ಲಿ ಲ್ಯಾನ್ ಇದೆ. ಸೊ ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದ್ರ ಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಹೆಂಗೆ ಅಂದರೆ ಸೊ ನೀವು ಆಚೆ ಎಲ್ಲಾರ ಹೋದಾಗ ಇದರಿಂದನೇ ವಾಯ್ಸ್ ಬರುತ್ತೆ. ಸೊ ಈಗ ಇಲ್ಲಿ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ, ಯಾಕಂದರೆ ಎರಡು ಡಿವೈಸು ಪಕ್ಕನೇ ಇರುತ್ತಲ್ಲ. ಸೊ ನಮಗೆ ಕ್ಲೀನಾಗಿ ಇದು ವರ್ಕ್ ಆಗೋದಿಲ್ಲ. ಸೊ ನಿನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದನ್ನು ವರ್ಕ್ ವಿತ್ ಅಲೆಕ್ಸಾ ಮತ್ತು ವರ್ಕ್ ವಿತ್ ಗೂಗಲ್ ಅಂತ ಇದೆಯಲ್ಲ, ಸೊ ಅದರಿಂದ ನಾನು ಕನೆಕ್ಟ್ ಮಾಡಿಬಿಟ್ಟು ಹೆಂಗೆ ವರ್ಕ್ ಆಗುತ್ತೆ ಅಲೆಕ್ಸಾಯಿಂದ ಮತ್ತು ನಮ್ಮ ಗೂಗಲ್ ಅಸಿಸ್ಟೆಂಟಿಂದ ಅಂತ ನಾನು ಮಾಡಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್.
ಯಾಕಂದರೆ ಎಲ್ಲರೂ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಪ್ಲೀಸ್, ಮರಿಬೇಡಿ. ಸೊ ಮತ್ತು ನಿಮಗೆ ಇದು ಬೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಗಿದರೆ ಮತ್ತು ರಿವ್ಯೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. Do subscribe and press bell icon to get instant notification for more videos.